ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ HSTR, GPSTR, PSTRಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, ಸೈಕಾಲಜಿಗೆ ನಿಮಗೆ ಒಂದು ಒಳ್ಳೆಯ ಪುಸ್ತಕ ಅಂತೇಳಿದರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಒಂದು ಪುಸ್ತಕ ಇದೆ. ಡಾಕ್ಟರ್ HV ವಾಮದೇವಪ್ಪ ಅವರು ಈ ಪುಸ್ತಕವನ್ನು ಬರೆದಿರೋದು. ತುಂಬಾ ಚೆನ್ನಾಗಿದೆ. ಇದರ ಪ್ರೈಸ್ ಬಂದು ತುಂಬಾ ಕಾಸ್ಟ್ಲಿ ಏನಿಲ್ಲ, ಕಡಿಮೆನೇ ಇದೆ. 325 ರೂಪಾಯಿ ಇದರ ಪ್ರೈಸ್. ಬಟ್ ಈ ಪುಸ್ತಕ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಸ್ಟಡಿ ಮಾಡಿನೇ ಹೇಳ್ತಾ ಇರೋದು. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲವನ್ನು ಸರಳವಾಗಿ ಇದರಲ್ಲಿ ವಿವರಣೆ ಮಾಡಿದ್ದಾರೆ ವಾಮದೇವಪ್ಪ ಅವರು. ಆಲ್ಮೋಸ್ಟ್ ಎಲ್ಲರೂ ವಾಮದೇವಪ್ಪ ಅವರ ಈ ಶೈಕ್ಷಣಿಕ ಮನೋವಿಜ್ಞಾನ ಈ ಪುಸ್ತಕನೇ ತಗೊಳ್ಳೋದು. ನೀವು ಕೂಡ ಬೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಸ್ಟಡಿ ಮಾಡಿದ ಮೇಲೇ ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿದೆ, ಸರಳವಾಗಿದೆ, ನೀವು ಓದ್ಕೊಳ್ಳಿಕ್ಕೆ. ನಾನು ಆಲ್ರೆಡಿ ಇಲ್ಲಿ ನೋಟ್ಸ್ ಮಾಡಿದ್ದೀನಿ, ಇಂಪಾರ್ಟೆಂಟ್ ಯಾವುದು ಅಂತೇಳಿ. ನಿಮಗೆ ಇದು ಒಂದು ಒಳ್ಳೆ ಪುಸ್ತಕ ಅಂತ ಹೇಳ್ಬೋದು. ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದೀರಿ GPSTR, HSTRಗೆ ತುಂಬಾ ಚೆನ್ನಾಗಿದೆ. ಈ ಪುಸ್ತಕವನ್ನು ಮೊದಲು ತಗೊಳ್ಳಿ ನೀವು. ಎಲ್ಲ ಟಾಪಿಕ್ಸ್ ಕೂಡ ತುಂಬಾ ಈಸಿಯಾಗಿದೆ. ಆ್ಯಂಡ್ ಇವತ್ತಿಂದ ನಾನು HSTRಗಾಗಿರ್ಬೋದು, GPSTRಗಾಗಿರ್ಬೋದು ಅಥವಾ TETಗಾಗಿರ್ಬೋದು ಎಲ್ಲ ಎಕ್ಸಾಮ್ಗಳಿಗೂ ನಾನು ಇವತ್ತಿಂದ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಯೂಟ್ಯೂಬ್ ಚಾನಲ್ ಸ್ಟಡಿ ಫಾರ್ ಗೋಲ್ ಅಂತ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೇನು ಒಳ ಮೀಸಲಾತಿ ಆದ ತಕ್ಷಣವೇ ಕಾಲ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಕಾಲ್ಫಾರ್ಮ್ ಆದಮೇಲೆ ನಾವು ಸ್ಟಡಿ ಮಾಡಬೇಕು ಅಂತೇಳಿದರೆ ಆಗಲ್ಲ. ಯಾವಾಗಲೂ ನಮ್ಮ ಪ್ರಯತ್ನ ಸತತವಾಗಿಯೇ ಇರಬೇಕು. ಕಾಲ್ಫಾರ್ಮ್ ಆದಮೇಲೆ ನಾನು ಸ್ಟಡಿ ಮಾಡ್ತೀನಿ ಅಂತ ಹೇಳಿದರೆ ನೀವು ಎಕ್ಸಾಮಲ್ಲಿ ಯಾವ ಸಕ್ಸಸ್ಸನ್ನು ಕಾಣಲಿಕ್ಕಾಗಲ್ಲ ಅಂತ ನಾನು ಭಾವಿಸ್ತೀನಿ. ಇವತ್ತಿಂದನೇ ಸ್ಟಡಿ ಮಾಡ್ತಾ ಹೋಗೋಣ. ಯಾಕಂದರೆ ಕಾಲ್ಫಾರ್ಮ್ ಆದಮೇಲೆ ನಮಗೆ ಜಾಸ್ತಿ ಟೈಮ್ ಇರೋದಿಲ್ಲ. ಹಾಗಾಗಿ ನಾವು ಇವಾಗಿಂದನೇ ಸ್ಟಡಿ ಮಾಡಬೇಕು. ಕಾಲ್ಫಾರ್ಮ್ ಆಯಿತು ಅಂತಂದರೆ ನಿಮಗೆ ಸಮಯ ಸಿಗೋದೇ ಇಲ್ಲ. ಆಲ್ಮೋಸ್ಟ್ ಒಂದು 2 ಮಂತ್ಸ್ ಸಿಕ್ಕರೂ ಕೂಡ ಆ 2 ಮಂತ್ಸಲ್ಲಿ ನಿಮಗೆ ಸ್ಟಡಿ ಮಾಡೋಕ್ಕಾಗೋದೇ ಇಲ್ಲ. ಸೊ ಕಾಲ್ಫಾರ್ಮ್ ಆಗುತ್ತೆ, ಪಕ್ಕ ಆಗುತ್ತೆ. ಯಾಕಂದರೆ ತುಂಬ ವರ್ಷ ಆಯಿತು HSTR, GPSTR ಕರೆದು. ಸೊ ಪಕ್ಕ ಕಾಲ್ಫಾರ್ಮ್ ಅಂತ ಪಕ್ಕ ಆಗುತ್ತೆ. ಇನ್ನೊಂದು 6 ಮಂತ್ ಆಗ್ಬೋದು, 7 ಮಂತ್ಸ್ ಆಗ್ಬೋದು. ಸೊ ನಮಗೆ ಟೈಮ್ ಕೂಡ ಇಲ್ಲ. 6 ಮಂತ್ 7 ಮಂತ್ಸ್ ಓದೋಕ್ಕೂ ಕೂಡ ಟೈಮ್ ಸಾಕಾಗಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ಕಾಂಪಿಟೇಷನ್ ತುಂಬಾ ಟಫ್ ಆಗಿದೆ. ಎಲ್ಲರೂ ಈಗ ತುಂಬಾ ವರ್ಷ ಆಯ್ತಲ್ವ GPSTR, HSTR ಎಲ್ಲ ಕರೆದು. ಸೊ ಫ್ರೆಷರ್ಗೆ ಟೈಮ್ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆಲ್ರೆಡಿ ಎಕ್ಸಾಮ್ಗೆ ಕಾಯ್ತಾ ಕೂತ್ಕೊಂಡವರು ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ಅವರೇನು ರಿಪಿಟೇಷನ್ ಆಗ್ತಾ ಇರ್ತಾರೆ ಅಷ್ಟೇ. ಬಟ್ ಫ್ರೆಷರ್ಗೆ ಎಷ್ಟು ಓದಿದ್ರು ಕೂಡ ಕಡಿಮೆನೇ. ಯಾಕಂತಂದರೆ ಟೈಮ್ ಇಲ್ಲ. ಈಗ 6-7 ಮಂತ್ಸ್ ಒಳಗಡೆ ಕಾಲ್ಫಾರ್ಮ್ ಆಗುತ್ತೆ, ಪಕ್ಕ ಆಗುತ್ತೆ. ಸೊ ನೀವು ಇವತ್ತಿಂದನೇ ಸ್ಟಡಿ ಮಾಡಬೇಕು ಅಂತಂದರೆ ಕೆಲವೊಂದು ಇನ್ಫಾರ್ಮೇಷನ್ ವೀಡಿಯೋಸ್ಗಳನ್ನ ನಾನು ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.